ಫೈನ್ ಫೈನ್ ನಾನು ಡಾಕ್ಟರ್ ಕೇಶವನ ಪ್ರೊಫೆಸರ್ ಕೇಶವನ ಕೇಳಿಬಿಡ್ತೀನಿ. ಸರ್ ಕೇಶವ್ ಅವರೇ, ಈಗ ಈ ಬೆಲೆ ಏರಿಕೆ ಅಂತ ಬಂದ ತಕ್ಷಣ ನಮ್ಮ ರಾಜ್ಯದ ಮಟ್ಟಿಗೆ ನಾನು ಮೊದಲು ಮಾತಾಡ್ಬಿಡ್ತೀನಿ. ರಾಜ್ಯದ ಮಟ್ಟಿಗೆ ಇರತಕ್ಕಂಥ ಮಾತೇನು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಅಂತೇಳಿ. ಈಗ ನನಗಿರೋ ಮಾಹಿತಿ ಪ್ರಕಾರ 4 ಲಕ್ಷ ಕೋಟಿಗಳ ರಾಜ್ಯ ಬಜೆಟ್ಟು, 4 ಲಕ್ಷ ಕೋಟಿ, 4 ಲಕ್ಷದ 1,000 ಕೋಟಿ ಅಂತ ನಾವು ಇಟ್ಕೊಳ್ಳೋಣ. ಈ 4 ಲಕ್ಷದ 1,000 ಕೋಟಿಯಲ್ಲಿ 52,000 ಕೋಟಿ ಗ್ಯಾರಂಟಿ ಸ್ಕೀಮ್ಗೆ ಹೋಗಲಿ, ಆಯ್ತಪ್ಪ, ಟು ಸಮ್ ಎಕ್ಸ್ಟೆಂಟ್ 60,000 ಕ್ರೋರ್ಸೇ ಹೋಗಲಿ. 60,000 ಕ್ರೋರ್ಸ್ ಹೋದರೆ ಇನ್ನು ಹೆಚ್ಚು ಕಡಿಮೆ ನಿಮಗೆ 3,40,000 ಕೋಟಿ ಉಳಿಯುತ್ತೆ. ಸೊ ಆ ಹಣನೇ ಇಲ್ಲದೆ ಕಾಲ್ಪನಿಕವಾಗಿ ಒಂದು ಕನಸು ಕಾಣೋ ರೀತಿಯಲ್ಲಿ ಒಂದು ಬಜೆಟ್ ಮಂಡ್ಸೋಕ್ಕೆ ಸಾಧ್ಯನಾ? ಪಾಯಿಂಟ್ ನಂಬರ್ 1. ಹಾಲು ಬೆಲೆ ಜಾಸ್ತಿ ಆಯಿತು, ನೀರು ಬೆಲೆ ಜಾಸ್ತಿ ಆಯಿತು, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಯಿತು. ಸಿಲಿಂಡರ್ 1,200 ರೂಪಾಯಿ ಆಗಿಬಿಟ್ಟಿತ್ತು, ಅದು ನಾವೀಗ 859 ರೂಪಾಯಿ ಮಾಡಿದ್ದೀವಿ. 416 ರೂಪಾಯಿ ಸಿಲಿಂಡರ್ ಇದ್ದಾಗಲೇ ಈ ದೇಶದಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು, ಬಹುತೋಗೈ ಮೆಹಂಗಾಯಿಕಿ ಮಾರ್ ಅಂತ ಕೂಗಿದಂಥದ್ದು ಈಗ ಜಾಸ್ತಿ ಆಗಿದೆ, ನಾವು ಕಡಿಮೆ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ಪ್ರತಾಪ್ ಸಿಂಹ ಮಾಡ್ತಾ ಇರ್ತಾಯಿದ್ರು, ಪೈಪ್ಗಳಲ್ಲಿ ಮನೆ ಗ್ಯಾಸ್ ಬಂದುಬಿಟ್ರೆ 500 ರೂಪಾಯಿ ಆಗಿಬಿಡುತ್ತೆ, ನಿಮಗೆ ಹೊರೆ ತೆಗೆಬಿಡುತ್ತೆ ಅಂತ. ಜನ ಇದರಲ್ಲಿ ಯಾವುದನ್ನು ನಂಬಬೇಕು? ಯಾರು ಹೋರಾಟ ನಂಬಬೇಕು? ಓವರಾಲ್ ಆಗಿ ಒಂದು ಮಾತು ಹೇಳಿ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಬೆಲೆ ಯಾವುದೇ ಸರ್ಕಾರ ಹೆಚ್ಚು ಮಾಡಲಿ, ವೆದರ್ ಇಟ್ ಬಿಲಾಂಗ್ಸ್ ಟು BJP ಆರ್ ಕಾಂಗ್ರೆಸ್, ಹೊಡ್ತಾ ಬೀಳೋದು ಜನಸಾಮಾನ್ಯರಿಗೆ. ಯಾಕೆಂದರೆ ಎಲ್ಲರದ್ದು ಲಿಮಿಟೆಡ್ ಆದಂಥ ಇನ್ಕಮ್ ಇರುತ್ತೆ. ಯಾಕೆಂದರೆ ಅದರಲ್ಲೂ ಎಸ್ಪೆಷಲಿ ಈ ದೇಶದಲ್ಲಿ 92% ಜನ ಅನ್ಆರ್ಗನೈಸ್ ಸೆಕ್ಟರ್ನ ನಂಬ್ಕೊಂಡಿದ್ದಾರೆ. ಅವ್ರದ್ದು ನಾಳೆ ಬೆಳಿಗ್ಗೆ ಹೆಚ್ಚಾದ ತಕ್ಷಣ ಅವ್ರಿಗೆ ಅವ್ರಿಗೇನು ಸಂಬಳ ವೇಜಸ್ ಹೆಚ್ಚಾಗಲ್ಲ, ಕೂಲಿ ಹೆಚ್ಚಾಗಲ್ಲ, ಹಾಗಾಗಿ ಕಷ್ಟ ಆಗೇ ಆಗುತ್ತೆ. ಆಮೇಲೆ ಈ ಬಜೆಟ್ ವಿಚಾರಕ್ಕೆ ಬಂದಾಗ, ಈ ಬಜೆಟ್ ಅದೇನು ಅಂದರೆ ನೀವು ಹೇಳ್ತಾ ಇದ್ದಿದ್ದು ಕರೆಕ್ಟಾಗಿದೆ. 52,000 ಕೋಟಿನೇ ಈ ಸರಿನೂ ಬಜೆಟಲ್ಲಿ ತೋರಿಸಿರುವಂಥದ್ದು. 1.5 ಲಕ್ಷ ಕೋಟಿಯಷ್ಟು ನಮಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗುತ್ತೆ, ಸಂಬಳ, ಪೆನ್ಷನ್, ಇಂಟ್ರೆಸ್ಟ್ ಹೋಗುತ್ತೆ. ಇನ್ನು ಇದಕ್ಕೆಲ್ಲ ಹೋದ್ಮೇಲೆ ನಿಮಗೆ ಈ ಲೋಕಲ್ ಪಂಚಾಯತ್ಸ್ಗೆ, ಅರ್ಬನ್ ಡೆವಲಪ್ಮೆಂಟ್ ಬಾಡೀಸ್ಗೆ, ಇವೆಲ್ಲವೂ ಸೇರಿ ನಮ್ಮ ಎಕನಾಮಿಕ್ ಸರ್ವೇನೇ ಹೇಳೋವಂಥದ್ದು ಆಲ್ಮೋಸ್ಟ್ ನಮಗೆ 98% ಅಷ್ಟು ರೆವಿನ್ಯೂ ಏನು ಬರ್ತಾ ಇದೆ ಅದು ಇದರಲ್ಲಿ ಕಮಿಟೆಡಲ್ಲೇ ಹೋಗ್ತಾ ಇದೆ. ಓಕೆ. ಸೊ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋದ್ಮೇಲೆ ನಾವು ಏನು ಮಾಡಬೇಕು? ವಿ ಹ್ಯಾವ್ ಟು ಗೋ ಇನ್ ಫಾರ್ ಲೋನ್ಸ್. ಸೊ ಲೋನ್ಗೆ ಹೋದರೆ ಅಂದರೆ ತಪ್ಪಲ್ಲ, ಲೋನ್ ಅದ್ರ ಮೇಲೆ ಖರ್ಚು ಮಾಡ್ತೀವಿ ಅನ್ನೋವಂಥದ್ದು. ಸೊ ಲೋನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, ಈ ಸರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 7 ಲಕ್ಷ ಕೋಟಿಯಷ್ಟು ಸಾಲ ಬರುತ್ತೆ, 7.25 ಲಕ್ಷ ಕೋಟಿಯಷ್ಟು ಬರುತ್ತೆ. ಸೊ ಅದು 24 ಏನು ಸರ್ಕಾರ ಹೇಳಿದೆ ಕರೆಕ್ಟಾಗಿದೆ ಆ ನಂಬರ್ಸ್. ಅಂದರೆ 24.93%, ಆಲ್ಮೋಸ್ಟ್ ಬಾರ್ಡರ್ ಲೈನಲ್ಲಿ ಇದ್ದೀವಿ. ಚೂರು ಈ ಕಡೆಗೆ ಹೋದ್ರೇನು ನಾವು ಒಳಗಡೆ ಸಾಲ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ, ಮಿತಿ ಮೀರಿಲ್ಲ, ಬಟ್ ಬಾರ್ಡರ್ ಲೈನ್ ಇದೆ ಅನ್ನೋದನ್ನು ಒಪ್ಕೋಬೇಕು. ಆದರೆ ಇಲ್ಲಿ ಮೇಯ್ನ್ ಇಶ್ಯೂ ಏನು ಅಂತಂದರೆ, ಈ ಸಾಲ ಮಾಡಿದ್ರಲ್ಲಿ 61% ಇವರು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ. ಓಕೆ. ಅದನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಐ ಕ್ಯಾನ್ ಆಲ್ಸೋ ಶೋ ಯು ದಿ ಫಿಗರ್ಸ್. ಸೊ 61% ಹೋಗ್ತಾ ಇದೆ ಡೆವಲಪ್ಮೆಂಟ್ ಫಂಡ್ಸ್ಗೆ ಹೋಗ್ತಾ ಇದೆ. ಅಂದರೆ ಕೆಪೆಕ್ಸ್ ಅಂತ ಏನು ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ಹೂಡಿಕೆಗೆ 61% ಹೋಗ್ತಾ ಇದೆ. ಸೊ ಇಷ್ಟು ರಾಜ್ಯದ ಆರ್ಥಿಕ ಸ್ಥಿತಿ. ಆದರೆ ಈಗ ಗ್ಯಾಸಿಡ್ ಇದು ನೀವು ಪೈಪ್ ಲೈನ್ ಮಾತಾಡುವಾಗ, ಪೈಪ್ ಲೈನ್ ಬಂದರೆ ಖಂಡಿತ ಸ್ವಲ್ಪ ರೀಸನಬಲ್ ಆಗಿ ಕಡಿಮೆ ಆಗುತ್ತೆ. ಈಗಾಗಲೇ ಶುರು ಮಾಡಿದ್ದಾರೆ, ನಿಮಗೆ ಎಲ್ಲ ಏರಿಯಾದಲ್ಲೂ ಆಗಲೇ ಪೈಪ್ ಹಾಕಿದ್ದಾರೆ. ಅದೇನು ರೀಸನ್ಗೆ ಇನ್ನೂ ಶುರು ಆಗಿಲ್ಲ, ಬಹುಶಃ ಶೀಘ್ರದಲ್ಲೇ ಆಗ್ಬೋದು. ಅದಾದರೆ ಈ ಟ್ರಾನ್ಸ್ಪೋರ್ಟೇಷನು ಇದೆಲ್ಲ ಕಾಸ್ಟ್ ಕಡಿಮೆ ಆಗುತ್ತೆ, ನ್ಯಾಚುರಲಿ ಅದರದ್ದು ಕಾಸ್ಟನ್ನು ತಗ್ಗುತ್ತೆ. ಆದರೆ ನಾನು ಮೊದಲು ಶುರು ಮಾಡಿದಾಗ ಹೇಳ್ದಂಗೆ, ಇವರಿಲ್ಲಿ ಬೆಲೆ ಹೆಚ್ಚಿಸಿದ್ರು ಅವರಲ್ಲಿ ಬೆಲೆ ಹೆಚ್ಚಿದ್ರೂ ಎರಡೂ ಜನಸಾಮಾನ್ಯನಿಗೆ ಹೊರೆ ಆಗುತ್ತೆ. ಈಗ ಒಂದು ಪಾಯಿಂಟಲ್ಲಿ ಈಗ ಇದು ಒಪ್ಕೊಳ್ತೀನಿ, ಇವ್ರು ಹೇಳ್ತಿರೋದು, ಯಾಕಂದರೆ ಕನ್ಸ್ಯೂಮರ್ಗೆ ಬೀಳಲ್ಲ. ಈ 2 ರೂಪೀಸ್ ಏನು ಹೈಕ್ ಮಾಡಿದ್ದಾರೆ, ಕಂಪನಿಗಳ ಮೇಲೆ ಹಾಕಿದ್ರೆ ಅದು ಆ್ಯಕ್ಚುಲಿ ಕರೆಕ್ಟ್ ಆದಂಥ ಥಿಂಕಿಂಗ್. ಈಗ ಲಾಭ ಮಾಡ್ತಿದ್ದಾರೆ ಅವರು, ಲಾಭ ಮಾಡಿದ್ರಿಂದ ಈಗ ನೋಡಿ, ಜನಕ್ಕೆ ಟ್ರಂಪ್ ಟ್ಯಾರಿಫ್ ಇಂದ ಎಲ್ಲ ಬೆಲೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಇದೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅಲ್ಲಿ ರಿಸೆಷನ್ ಆದ್ರೆ ಆ ಹೊಡೆತನೂ ಹೋಗುತ್ತೆ, ಕೆಲಸಗಳು ಒಂದಷ್ಟು ಚಿಕ್ಕ ಪುಟ್ಟ ಶಾರ್ಟ್ ರನ್ ಅಲ್ಲಿ ಇವೆಲ್ಲ ಏರುಪೇರು ಆಗೋದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಬೆಲೆ ಇಳಿಸುವ ಮಾರ್ಗಗಳನ್ನು ಹುಡುಕ್ಬೇಕು. ಈ 50 ರೂಪಾಯಿದನ್ನು ನಾನು ಆ ಕಾರಣಕ್ಕಾಗಿ ಪೂರ್ಣವಾಗಿ ಒಪ್ಪಲ್ಲ. ಅದನ್ನ ಕಡಿಮೆ ಮಾಡಿದ್ದು ನಿಜ, 100 ರೂಪಾಯಿ ಕಡಿಮೆ ಮಾಡಿದ್ದು ಯಾಕೆ? ಜನರ ಜೀವನ ಹಸನಾಗ್ಲಿ, ಒಳ್ಳೇದಾಗ್ಲಿ ಅಂತ. ಸೊ ಈಗ ಬೆಲೆಗಳು ಜಾಸ್ತಿ ಇರುವಾಗ ನೀವು 50 ರೂಪಾಯಿನೂ ಹೆಚ್ಚು ಮಾಡಿದ್ದು, ನಾವು ಹಿಂದೆ ನಮ್ಮದು ಲಾಸಲ್ಲಿ ಆಗ್ತಾ ಇತ್ತು, ಹ್ಯಾಂಡ್ಲಿಂಗ್ ಚಾರ್ಜಸ್ ಇತ್ತು ಅಂತ ರೀಸನ್ ಕೊಟ್ಟಿದ್ದಾರೆ. ಐ ಅಗ್ರಿ ವಿತ್ ಇಟ್. ಬಟ್ ಸ್ಟಿಲ್ ಕೆಲವು ವಿಚಾರದಲ್ಲಿ ಅದ್ರ ಬೇಸಿಕ್ ನೆಸೆಸಿಟೀಸ್, ಇವಾಗ ನಿಮಗೆ ಸಿಲಿಂಡರ್ ಆಗಿರ್ಬೋದು, ಹಾಲಾಗಿರ್ಬೋದು, ಪೆಟ್ರೋಲ್, ಡೀಸೆಲ್, ಇವೆಲ್ಲ ಹೆಂಗಿದೆ ಅಂತಂದರೆ ಇವುಗಳ ಇಲ್ಲದೆ ಬದುಕಕ್ಕಾಗಲ್ಲ ಇವತ್ತಿನ ದಿನ. ಅಂಥ ಸ್ಥಿತಿಯಲ್ಲಿ ಇವು ಯಾವುದ್ರದ್ದು ಬೆಲೆನೂ ನೀವು ಜಾಸ್ತಿ ಏರಿಸಬಾರ್ದು ಒಂದೇ ಸರಿ. ಈಗ ಪೆಟ್ರೋಲ್ ಡೀಸೆಲ್ ನೋಡಿ ಹಿಂಗೆ ಮಾಡಿದ್ದಾರೆ, ಮಾರ್ಕೆಟ್ ಬೆಲೆಗೆ ಹೆಚ್ಚಿಸೋದು ಅಂತ. ಮಾರ್ಕೆಟ್ ಬೆಲೆ ಅಂದಾಗ ಏನಾಗುತ್ತೆ, ನಿಮಗೆ
ಒಂದು ಪೈಸೆಗಳಲ್ಲಿ ಹೆಚ್ಚಾಕಕ್ಕೆ ಶುರು ಆಯಿತು. ಅವಾಗ ಜನಕ್ಕೆ ಆ ಪಿಂಚ್ ಆಗಲಿಲ್ಲ, ಕರೆಕ್ಟ್, ತಟ್ಟಲಿಲ್ಲ ಅದ್ರ ಬಿಸಿ, ತಟ್ಟಲಿಲ್ಲ ಬಿಸಿ. ಸೊ ಹಾಗೆ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ಲಿ, ಯಾಕಂದ್ರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ನಾನು ಬಜೆಟ್ಲೇನೆ ಅದಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ಈಗ ನಾವು ಆರ್ಗನೈಸ್ ಸೆಕ್ಟರಲ್ಲಿ ಇದ್ದೀವಿ, ನನಗೆ ಸಂಬಳ ಏನಾದ್ರು ಆದರೆ ಸರ್ಕಾರನೇ ಏನು ಮಾಡುತ್ತೆ, ಇಲ್ಲ ಯಾರೇ ಆರ್ಗನೈಸ್ ಸೆಕ್ಟರಲ್ಲಿ, ನಿಮ್ಮದು ಆರ್ಗನೈಸ್ ಸೆಕ್ಟರಲ್ಲಿ ಇದ್ರೆ ನಿಮ್ಗೆ ಏನಾದರೂ ಆದರೆ DA ಕೊಡೋದು, ಈ ಥರ ಕೊಡ್ತಾರೆ. ಓಕೆ. ಆದರೆ ಈ ಕಾಮನ್ ಮ್ಯಾನ್ಗೆ, ಮಿಡಲ್ ಕ್ಲಾಸ್ಗೆ, ಎಸ್ಪೆಷಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಏನು ನಂಬ್ಕೊಂಡಿದ್ದಾರೆ, ಇವ್ರಿಗೆ ಯಾರು DA ಕೊಡಲ್ಲ. ಆಯ್ತಪ್ಪ, ನಿನಗೆ ಇವತ್ತು ಬಂದಿದ್ದ ದುಡ್ಡು ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಅಥವಾ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗಿದೆ, ಹಾಲಿನ ಜಾಸ್ತಿ ಆಗಿದೆ, ನಿನಗೆ ನಾನು ಇವತ್ತು ಜಾಸ್ತಿ ಕೊಡ್ತೀನಿ ಅಂತ ನನ್ನ ಮನೆ ಕೆಲಸದವ್ರಿಗೆ ನಾನು ಕೊಡಲ್ಲ. ಓಕೆ, ಆಯ್ತಾ? ಅಥವಾ ಮನೆ ಕೆಲಸ ಇದು ಮನೆ ಕಟ್ಟೋರಿಗೆ ನಾನು ಕೊಡಲ್ಲ, ಕ್ಯಾಬ್ ಅವ್ರಿಗೆ ಕೊಡಲ್ಲ. ಸೊ ಈ ಥರದ ಜನ ನಮಗೆ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಏನಿರ್ತಾರೆ ಅವ್ರಿಗೆ ಖಂಡಿತ ಹೊಡೆತಾಗತ್ತೆ. ಇದಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಎರಡು ಇದಕ್ಕೆ ಬರಬೇಕು. ಒಂದು, ಈ ಯಾವುದೇ ಈ ಥರದ ಕಲ್ಯಾಣ ಯೋಜನೆಗಳನ್ನು ಯಾರಿಗೆ ಕೊಡಬೇಕು ನಾವು ಅನ್ನೋಂಥದ್ದು ಒಂದು ಬರಬೇಕು. ನಾವೀಗ ಗ್ಯಾರಂಟಿ ಕೊಡ್ತೀವಿ, ಯಾರಿಗೆ ಕೊಡ್ತೀವಿ, ಬಡವ್ರು ಅಂದರೆ ಯಾರು, ಅವ್ರಿಗೆ ಮಾತ್ರ ಕೊಡಬೇಕು. ಈ ಥರದೊಂದು ಇದಕ್ಕೆ ಬರಬೇಕು. ಮಹದೇವಪ್ಪ, ಕಾಕಾ ಪಾಟೀಲ್ ಎಲ್ಲ ಬಂದ್ಬಿಟ್ರಲ್ಲಿ ಅಲ್ವಾಗ ಸಮಸ್ಯೆ ಬರೋದು ನಿಮಗೆ. ನಾನು ಹೇಳೋದು ಇನ್ನಷ್ಟು ಹೆಚ್ಚು ದುಡ್ಡು ಕೊಡ್ಬೋದಿತ್ತಲ್ಲ ಅಂತ. ನಾನು ಹೇಳೋದು ಇವರು ಬಡವ್ರು ಯಾರು ಅಂತ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಯಾಕಂದ್ರೆ ನಾವಾಗ ಇವ್ರು ಬಡವರಲ್ಲ ಅಂದ್ರೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಹೇಳುತ್ತೆ ಇವ್ರು ಬಡವರು ಅಂತ. ಸೊ ಇದು ಯಾವಾಗಲೂ ಡಿಸ್ಪ್ಯೂಟೇ. ಹಾಗಾಗಿ ನೀವು ಒಂದು ಕಾಮನ್ ಇಂಡಿಕೇಟರ್ ತಗೊಳ್ಳಿ, ಇವರೇ ಬಡವರು ಅಂತ. ಇಬ್ರು ಎಲ್ಲ ಇರೋತ್ತೆ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದು ಕನ್ಸೈನ್ಮೆಂಟ್ಗೆ ಬರಲಿ. ಆಮೇಲೆ ಇದನ್ನ ನಾವು ಏನೇ ಫ್ರೀ ಬೀಸ್ ಅನೌನ್ಸ್ ಮಾಡಿದ್ರೇನು ಇಷ್ಟು ಬಜೆಟ್ ಇಂದ ಇಷ್ಟು ಪರ್ಸೆಂಟೇಜ್ ಒಳಗಿರಬೇಕು ಅಂತ ಎಲ್ಲ ಇವ್ರನ್ನು ಒಪ್ಕೋಬೇಕು. ಸೊ ಇವೆರಡನ್ನ ಮಾಡಿದ್ರೆ ನೀವು ಇದಕ್ಕೆ ನಿಮ್ಗೆ ಹೆಚ್ಚೆಚ್ಚು ನೀವು ರಿಯಲ್ ಸೊಲ್ಯೂಷನ್ ಅಂತ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಇದು ನಡೀತಾನೆ ಇರುತ್ತೆ. ನನ್ನ ಪ್ರಶ್ನೆ ಇಲ್ಲಿ, ಈಗ ಒಬ್ರು ಆಯಿಲ್ ಬಾಂಡ್ ಅಂತ ಮಾತಾಡ್ತಾರೆ. ಇದೇ ಒಂದು ಕಡೆ ನರೇಂದ್ರ ಮೋದಿ ಅವರೇ ಒಂದು ಕಡೆ ಮಾತಾಡಿದರು, UPA ಸರ್ಕಾರದ ವಿರುದ್ಧವಾಗಿ. ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಮಾತಾಡಿದರು, UPA ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ, ಕಮ್ಸೆ ಕಮ್ ವಾಜಪೇಯಿ ಅವರು ಈ ಪೆಟ್ರೋಲ್ನ, ಡೀಸೆಲ್ನ, ಗ್ಯಾಸ್ನ ಎಲ್ಲಿಗೆ ಬಿಟ್ಟು ಹೋಗಿದ್ರು ಅಷ್ಟಾದರೂ ಇಳಿಸ್ಬಿಟ್ಟು ಹೋಗ್ಬಿಡ್ರಪ್ಪ. ನರೇಂದ್ರ ಮೋದಿ ಅವರು ಕೇಳಿದರು, ಅವತ್ತಿಗೆ ಗುಜರಾತ್ನ CM ಆಗಿದ್ದಾಗ. ಇನ್ನೊಂದು ಕಡೆ ಬಂದಾಗ 10 ವರ್ಷ ಇವರು ಆಳ್ವಿಕೆ ಮಾಡಿದರು. ಈಗ ಚಂದ್ರಶೇಖರ್ ಅವರು ಅದನ್ನೇ ಕ್ವಶನ್ ಮಾಡ್ತಾಯಿದ್ರು, ನೀವ್ಯಾಕೆ ಅಷ್ಟು ಇಳಿಸ್ತಿಲ್ಲ ಅಂತೇಳಿ. ಹಿಂದೆ 5 ವರ್ಷಗಳ ಹಿಂದಿನ ಬೆಲೆಗೆ ಒಂದು ರಾಜಕೀಯವಾಗಲಿ ಅಥವಾ ಕಮರ್ಷಿಯಲಿ ಅಂತ ಮಾತಾಡೋರಾಗಲಿ, ಎಕನಾಮಿಕಲಿ ಅಂತ ಮಾತಾಡೋದ್ರಾಗಲಿ, ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡೋ ಮೂಲಕವಾಗಿ ಆಗಿದ್ರೂ ಆಗಲಿ ಅಲ್ಲಿಗೆ ಇಳ್ಸೋಕ್ಕೆ ಸಾಧ್ಯನಾ? ಯಾಕಂದರೆ ಅದೊಂದು ಮಾತಿದೆಯಲ್ಲ, ಅಪ್ಪನ ಕಡೆ ಸ್ಯಾಲ್ರಿ ಮಗನ ಫಸ್ಟ್ ಸ್ಯಾಲ್ರಿ ಅಂತ. ಇನ್ಫ್ಲೇಷನ್ ಹಾಗೆ ರೀಡಿ ಮಾಡ್ತಾರೆ, ಅಪ್ಪನ ಲಾಸ್ಟ್ ಸ್ಯಾಲ್ರಿ ಏನಂತ ಮಗ ಫಸ್ಟ್ ಸ್ಯಾಲ್ರಿ ಅಷ್ಟು ತೊಗೋತಾನೆ ಅಂತ. ಸೊ ಆಗಿದ್ದಾಗ ಅದು ಯಾವ ಥರ ಎಕನಾಮಿಕಲಿ ಅದಕ್ಕೆ ಯಾವ ಥರ ಆಗುತ್ತೆ ಬೆಲೆ ಇಳಿಕೆ ಅನ್ನೋ ವಿಚಾರ ಅಂತ? 1951 ನಮ್ಮದು ಪರ್ ಕ್ಯಾಪಿಟಾ ಇನ್ಕಮ್ 263 ರೂಪೀಸ್. ಓಕೆ. ಇವತ್ತು ಇಂಡಿಯಾದ ಪರ್ ಕ್ಯಾಪಿಟಾ ಇನ್ಕಮ್ ಆವ್ರೇಜ್ 2.11 ಲ್ಯಾಕ್ಸ್, 2.11,000, 2,11,000. ಸೊ ನೀವು ಆ ಬೆಲೆಗಳಲ್ಲಿ ಇದನ್ನು ನೋಡೋದು ನನಗೆ ಯಾವಾಗ್ಲೂ ಅದು ಕಂಪ್ಯಾರಿಸನ್ ಪೊಲಿಟಿಕಲಿ ಮೇ ಬಿ ವಯಬಲ್. 13 ರೂಪಾಯಿ ಪೆಟ್ರೋಲ್ ಲೀಟರ್ ಕೊಡೋಕ್ಕಾಗುತ್ತಾ ಇವತ್ತಿನ ದಿನಕ್ಕೆ? ಇವತ್ತಿನ ದಿನ ಕಷ್ಟ. ನೀವು ಇದನ್ನ ಕೊಟ್ಟು ಪ್ರೊಸೆಸಿಂಗ್ ಮಾಡಿ ಕೊಡಕ್ಕೂ ಆಗಲ್ಲ. 26 ರೂಪಾಯಿಗಾದ್ರೂ ಕೊಡೋಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. 35ಕ್ಕೂ ಆಗಲ್ಲ. ಯಾಕೆಂದ್ರೆ ಅದಕ್ಕೆ ನನಗೆ ತರಲಿಲ್ಲ, ಕ್ಯಾಲ್ಕುಲೇಷನ್ ಇದೆ. ನೀವು ಪ್ರೊಸೆಸಿಂಗ್ ಎಷ್ಟು, ರಿಫೈನ್ಮೆಂಟ್ ಎಷ್ಟು, ಅದಕ್ಕೆಲ್ಲವೂ ಒಂದು ಕ್ಯಾಲ್ಕುಲೇಷನ್ ಇದೆ. ಯು ಕೆನಾಟ್ ಗಿವ್. ಬಟ್ ಹಂಗಂತ ಈಗ ನಾವು ಏನು ಈಗ 102 ಇದೆ. ಈಗ ಡೆವಲಪ್ಮೆಂಟ್ ನೀಡ್ಸ್ ಇರುತ್ತೆ ದೇಶಕ್ಕೆ. ಓಕೆ. ನಾನು ಬೆಲೆ ಹೆಚ್ಚು ಮಾಡಬಾರ್ದು ಅನ್ನುವಾಗ್ಲೇನೂ ಸಹ ಈಗ ದೇಶಕ್ಕೆ ನೀವು ಅಭಿವೃದ್ಧಿಗೆ ಜನ ಒಂದಷ್ಟು ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಈಗ ಟ್ಯಾಕ್ಸ್ ರೂಪದಲ್ಲಿ ಕೊಡ್ತೀವಿ, ನಾವು ತೊಗೊಂಡಿದ್ದಂಥ ಸರ್ವೀಸ್ಗೆ ತೊಗೋತೀವಿ. ಈಗ ನೀರು ಉಪಯೋಗಿಸ್ಕೊತೀನಿ, ನೀರಿಗೆ ಇಂದಷ್ಟು ಖರ್ಚು ಕೊಡ್ತೀನಿ, ದುಡ್ಡು ಕರೆಂಟ್ ಉಪಯೋಗಿಸ್ತೀನಿ, ಕರೆಂಟ್. ಆದರೆ ಅದನ್ನು ಹೊರೆಯಾಗದ ಹಾಗೆ ನಮಗೆ ಎಕನಾಮಿಕ್ಸಲ್ಲಿ ಹೇಳ್ತಿರ್ತೀವಿ, ಈ ಟ್ಯಾಕ್ಸ್ ಆಗಲಿ ಹೊರೆ ಯಾವ ಥರ ಇರಬೇಕು ಅಂತಂದರೆ, ಈ ದುಂಬಿ ಹೇಗೆ ಮಕರಂದ ಹೀರುತ್ತೆ ಇದರಿಂದ ಹಂಗೆ ಇರಬೇಕು. ನೋವು ಗೊತ್ತಾಗಬಾರ್ದು ಆ ಹೂವು ಪಾಡಿಗೆ ಹೂವು ಇರಬೇಕು. ಆನೆ ಕಬ್ಬನ ಗದ್ದೆಗೆ ನುಗ್ದಂಗೆ ಇರಬಾರ್ದು. ಸೊ ಈ ಥರದ ಒಂದು ಪಾಲಿಸಿಯನ್ನು ಇದು ಯಾವಾಗ ನಾವು ಕಾಳಿದಾಸನ ಕಾಲದಿಂದಲೂ ಇದನ್ನು ಈ ವರ್ಷನ್ಸ್ನ ಚಾಣಕ್ಯನ ಪೀರಿಯಡಲ್ಲೂ ಹೇಳ್ತಾರೆ, ಈ ವಾವನಿಂದ ಹೇಳ್ಕೊಂಡು ಬರ್ತಾರೆ. ನೀವು ಕಾವ್ಯಗಳಲ್ಲೂ ನೋಡ್ಬೋದು ಇವನ್ನ. ಸೊ ಇವಾಗ ಎಷ್ಟೆಷ್ಟು ಓದಿದ್ದೀವಿ ನಾವೆಲ್ಲ, ನಮ್ಮ ಥರ ಎಕನಾಮಿಸ್ಟ್ಗಳು ಡಾಕ್ಟ್ರೇಟು, ಪೋಸ್ಟ್ ಡಾಕ್ಟ್ರೇಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ ಸಿಕ್ಕಾಪಟ್ಟೆ. ಸೊ ಇಷ್ಟೆಲ್ಲ ಜನ ಇರುವಾಗ ಬಹುಶಃ ನಾವು ಈ ಥರದ ಒಂದು ಯೋಚನೆ ಮಾಡಬೇಕು. ನನ್ನನ್ನು ಒಳಗೊಂಡು ನಾನು ಹೇಳೋದು. ಸೊ ನಾವು ಈ ಥರ ಯೋಚನೆ ಮಾಡಬೇಕು, ಎಲ್ಲಿ ಅವನಿಗೆ ಹಾಮ್ ಆಗಲ್ಲ, ಎಲ್ಲಿ ಅವನಿಗೆ ಪಿಂಚ್ ಆಗಲ್ಲ, ಆ ಥರದಲ್ಲಿ ನಾವು ಬೆಲೆಗಳನ್ನು ಹೆಚ್ಚಿಗೆ ಮಾಡ್ಕೊತ ಹೋಗಬೇಕು. ಈಗೇನಾಗುತ್ತೆ, ನನಗೆ ಗ್ರ್ಯಾಜುವಲ್ ಆಗಿ ಹೆಚ್ಚಿಸ್ಕೊಂಡು ಬಂದರೆ ನಾನು ಅದಕ್ಕೆ ಮೀನ್ಸ್ ಹುಡ್ಕೊಂಡು ಹೋಗ್ತೀನಿ.
ಇಲ್ಲ ಇದು ಒಂದು 10 ಪೈಸಾ ಜಾಸ್ತಿ ಆಗಿದೆ, 25 ಪೈಸಾ ಜಾಸ್ತಿ ಆಗಿದೆ, ನಾನೊಂದು ಇಲ್ಲ ಇದಕ್ಕೆ ನಾನು ಇದನ್ನು ಮಾಡ್ಬೋದು, ಇದನ್ನೊಂದು ನನ್ನ ಮೀನ್ಸ್ನ ಈ ಥರ ಮಾಡ್ಕೋಬೋದು, ಈ ಥರ ನಾನೊಂದು ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ 1 ಮಂತ್ 2 ಮಂತ್ಸಲ್ಲಿ ಒಂದು 2 ರೂಪೀಸ್ ಆಗಿದ್ದಿದ್ರೇನು ಪ್ರತಿದಿನ ಮನೆಯಲ್ಲಿ ಪ್ರತಿ ಲೇಡಿನೂ ಒಂದು ಬಜೆಟ್ ಮಂಡಿಸ್ತಾ ಇರ್ತಾರೆ, ಪ್ರತಿದಿನ ಒಂದು ಬಜೆಟ್ ಮಂಡಿಸ್ತಾ ಇರ್ತಾರೆ. ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ, ಇವತ್ತು ಬೆಲೆ ಇಷ್ಟು ಆಗ್ಬಿಟ್ರೆ ನಾನು ಏನಪ್ಪ ತರೋದು ತರಕಾರಿ, ಹೋಗಿರ್ತಾರೆ ನುಗ್ಗೆಕಾಯಿ ತರಕ್ಕೆ 40 ರೂಪಾಯಿ ಅದಾಗಿದೆ ಅಂತಂದ್ರೆ ಸೊಪ್ಪು ತಂದ್ಬಿಡೋಣ 10 ರೂಪಾಯಿ ಅಲ್ಲೇ ಸಬ್ಸ್ಟಿಟ್ಯೂಟ್ ಹುಡುಕ್ತಾರೆ, ಇನ್ಯಾವ್ದು ಕಡಿಮೆ ಇದೆ ಹುಡುಕ್ತಾರೆ, ಇಲ್ಲಾಂದ್ರೆ ಬರೀ ತಿಳಿ ಬೆಳೆ ಸಾಕು. ಯಾಕಂದ್ರೆ ವಿಧಿ ಇಲ್ಲಲ್ಲ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು ಕೂಡ ಅಷ್ಟೇನೆ, ಯಾರು ಎಲ್ಲರ ಮೇಲೆ ಒಂದು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಆದ್ರೆ ಅದನ್ನೇ ವಿಚಾರವನ್ನ ನಾವು ಕೂಡ ಗೌರ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತೀವಿ ಅಥವಾ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಯಾರು ಇದಕ್ಕೆ ಇದು ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗ್ತಾರೆ, ಇನ್ಫ್ಲೂಯೆನ್ಷರ್ಸ್ ಇರ್ತಾರೆ, ಅವ್ರಗಳಿಗೆಲ್ಲವೂ ನಾವು ಬಹುಶಃ ಈ ಥರದೊಂದು ಯೋಚನೆ ಮಾಡಿದ್ರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ. ಅವಾಗ ಇಲ್ಲ ನನಗೆ ಸಂಬಳ ಬರ್ತಾ ಇದ್ದಿದ್ದು ಇಷ್ಟು, ಇವಾಗ ಇಷ್ಟು ಹೆಚ್ಚಾಗಿದೆ, ಇಷ್ಟು ಹೆಚ್ಚಾದರೆ ನನಗೆ ಅದು ಹೊರೆ ಅಲ್ಲ. ಯಾಕೆ ನಮಗೂ ಸಂಬಳ ಹೆಚ್ಚಾಗ್ತಾ ಇರುತ್ತೆ, ಎಲ್ಲರಿಗೂ ಹೆಚ್ಚಾಗುತ್ತೆ, ಆಗದೇ ಇಲ್ಲ ಅಂತ ನಾನು ಹೇಳಲ್ಲ. ಇವಾಗ ಡೈಲಿ ವೇಜಸ್ ಕೊಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾನು ಇದು ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ಸ್ ಕೂಡ ನಿಮಗೆ ಪ್ರತಿದಿನ ಅವಾಗವಾಗ 2 ಇಯರ್ಸ್ಗೊಂದ್ಸರಿ 3 ಇಯರ್ಸ್ಗೊಂದ್ಸರಿ ನಿಮಗೆ ಮಿನಿಮಮ್ ವೇಜಸ್ ಆ್ಯಕ್ಟನ್ನ ಮಾಡುತ್ತೆ. ಆ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಅವರು ಸ್ವಲ್ಪ ಇನ್ಫ್ಲೇಷನ್ ಇದೆ ಹೆಚ್ಚು ಮಾಡ್ತಾರೆ, ಅದನ್ನು ಪ್ರತಿ 6 ತಿಂಗಳಿಗೊಂದ್ಸರಿ ಏನು ಮಾಡಲ್ಲ. ಸೊ ಹಂಗಾಗಿ ನೀವು ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ಜನಕ್ಕೆ ಮತ್ತೆ ಮಿನಿಮಮ್ ವೇಜಸ್ ಮಾಡಿದಷ್ಟೇ ಲೋಕಲಲ್ಲಿ ಕೊಡಲ್ಲ ಕೂಡ ಜನ, ಎಲ್ರಿಗೂ ಕೊಡ್ತಾರೆ ಅಂತಾರಲ್ಲ, ಆ ಒಂದು ವಿಚಾರ ಇದೆಯಲ್ಲ ಸರ್. ಈಗ ನೀವು ಫ್ರೀ ಸ್ಕೀಮು ಅಥವಾ ಗ್ಯಾರಂಟಿ ಸ್ಕೀಮ್ ಅಂತ ಬಂದಾಗ ಬಡವರನ್ನ ನೀವು ಆಯ್ಕೆ ಮಾಡಬೇಕಾಗಿತ್ತು, ಅದನ್ನ ಮಾಡಬೇಕು. ನಾನು ಹೇಳೋದು ಅದೇನೆ ಫಸ್ಟ್, ಇದೊಂದು ಕೊಡ್ತಾರೆ ಇಲ್ದಿರೋನು ಕೊಡ್ತಾರೆ ಅಂತ ಅವಾಗಲೇ ಸಮಸ್ಯೆ ಬರುತ್ತೆ. ಒಬ್ಬ ಟ್ಯಾಕ್ಸ್ ಕಟ್ಟೋರ್ಗೆ ಅನ್ಸುತ್ತೆ ನನ್ನ ದುಡ್ಡು ತಗೊಂಡೋಗಿ ಎಲ್ರಿಗೂ ಹಂಚ್ತಾ ಇದಾರಪ್ಪ, ಆ ಫೀಲ್ ಬರುತ್ತೆ. ಅಂದ್ರೆ ಆಕ್ಚುಲಿ ಟ್ಯಾಕ್ಸ್ ಅಂದ್ರೆ ನಾನು ನೇರವಾದ ಯಾವುದೇ ಫಲಾಪೇಕ್ಷೆಯನ್ನು ಪಡೆಯದೆ ನಾನು ಕೊಡುವಂತಹ ವಂತಿಗೆ ಹಣ. ಸೊ ಹಿಂಗಿರುವಾಗ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಬಟ್ ಆದ್ರೂ ನಮ್ಗೆ ಗೊತ್ತಾಗುತ್ತೆ ನಾನು ಡೈರೆಕ್ಟ್ ಟ್ಯಾಕ್ಸ್ ನಾನು ಇಷ್ಟು ಲಕ್ಷ ಕಟ್ತಾ ಇದ್ದೀನಿ, ಇಷ್ಟು ಸಾವಿರ ಕಟ್ತಾ ಇದ್ದೀನಿ, ಇದು ನೋಡು ಇದು ಮಾಡ್ತಿದ್ದಾರೆ ಅಂತ. ಈಗ ಕರೆಂಟ್ ಇಂದ ತಗೊಳ್ಳೋಣ, ಈಗ 200 ಯೂನಿಟ್ ವರ್ಗೂ ಇದು ಇತ್ತಲ್ಲ, ನಾವು ನಾವು ಯೋಚನೆ ಮಾಡಿದ್ವಿ ಇಲ್ಲ ನಾವು ತಗೋಬಾರ್ದು ಇದನ್ನ, ಯಾಕಂದ್ರೆ ಇರೋರು ತಗೋಬಾರ್ದು ಇದು ಅಂತ. ಸರಿ ನಾವು ಡಿಸೈಡ್ ಮಾಡಿದ್ವಿ. ಅವಾಗ ಏನಾಯ್ತು, ಇಲ್ಲ ಈಗೋ ಅಲ್ಲ, ಇಟ್ ವಾಸ್ ಎ ಡಿಸಿಷನ್ ವಿಚ್ ನಾವು ನಮ್ಮಂತ ಅನೇಕರು ತಗೊಂಡಿದ್ದೀವಿ, ನೀವು ತಗೊಂಡಿರ್ಬೋದು. ಸೊ ಈ ಥರದ ಡಿಸಿಷನ್ಸ್ ತಗೊಳ್ಳುವಾಗ ಈಗ ಅದರದ್ದು ಹೊರೆ ಅಟ್ಲೀಸ್ಟ್ ಆ ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ಕರೆಕ್ಟ್. ನೀವು ಅದನ್ನು ನೋಡಿ, ಬರೀ ಸ್ಪೆಸಿಫಿಕ್ ಆಗಿ ಇಷ್ಟು ಜನ ಕೊಟ್ಬಿಟ್ಟಿದ್ರೆ ನಾವು ನಮ್ಮಲ್ಲಿ ನೋಡಿ, ಇಂಡಿಯಾದಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ 10% ಅಷ್ಟೇ ಜನ ಬಡವರು ಇರೋದು ಅಂತ ಹೇಳುತ್ತೆ, ಆಯ್ತಾ. ಈವನ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಲ್ಲಿ 14% ಅಂತ ನೀತಿ ಆಯೋಗ ಹೇಳುತ್ತೆ. ಆದ್ರೆ ನಾವು ಎಷ್ಟು ಜನಕ್ಕೆ ಬಡವರು ಅಂತ ಕೊಡ್ತಿದ್ವಿ? 80 ಕೋಟಿ ಜನಕ್ಕೆ ನಾವು ರೇಷನ್ ಕೊಡ್ತೀವಿ. ಕೇಂದ್ರ ಸರ್ಕಾರ 80 ಕೋಟಿ ಜನಕ್ಕೆ ರೇಷನ್ ಕೊಟ್ಟು ಫ್ರೀ ರೇಷನ್. ಇವರು 1.25 ಕೋಟಿ ಜನಕ್ಕೆ ರಾಜ್ಯ ಸರ್ಕಾರ ಕಾರ್ಡ್ ಕೊಡುತ್ತೆ. 1.25 ಕೋಟಿ ಇಂಟು 5 ಜನ, ಒಂದ್ ಮನೆಗೆ ಆವರೇಜ್ 5-6 ಕೋಟಿ ದಾಟೋಗ್ಬಿಡುತ್ತೆ. ನೀವು ಎಲ್ಲರೂ ಬಡವರು ಅಂತ ಟ್ರೀಟ್ ಮಾಡೋದಾದ್ರೆ, ಅದಕ್ಕೆ ನಾನು ಹೇಳಿದೆ ಒಂದು ಡೆಫಿನೇಷನ್ ಅನ್ನ ಎಲ್ಲ ಸರ್ಕಾರಗಳು ಕೂತು, ಯಾಕಂದ್ರೆ ಇದು ಎಕನಾಮಿಕ್ಸ್ ಡಿಸಿಷನ್ ಆದ್ರೂ ಇದು ಪೊಲಿಟಿಕಲ್ ಡಿಸಿಷನ್. ನೀವು ತೀರ್ಮಾನ ಮಾಡಿ ಒಂದು ಡಿಸಿಷನ್ಗೆ ಬನ್ನಿ, ಪ್ಲೀಸ್ ಕಮ್ ಟು ಒನ್ ಡಿಸಿಷನ್. ನಮ್ಮಲ್ಲಿ ಇಷ್ಟು ಜನ ಬಡವರು ಇದ್ದಾರೆ, ಇದು ಮಾನದಂಡ, ಈ ಮಾನದಂಡದ ಪ್ರಕಾರ ನಾನು ಇಷ್ಟು ಐಡೆಂಟಿಫೈ ಮಾಡೋಣ, ಅದನ್ನ ಡಿಸ್ಪ್ಯೂಟ್ ಇಲ್ಲ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕನ್ಕ್ಲೂಷನ್ ಪಾರ್ಟಲ್ಲಿ ನಾನು ಕೇಶವ್ ಸರ್ನ ಮಾತಾಡಿಸ್ತೀನಿ. ಕೇಶವ್ ಸರ್, ಇಲ್ಲಿ ಪ್ರಶ್ನೆ ಬರೋದು ಆಯಿತು, ಈಗ ನೀವು ಒಂದು 15 ಗಂಟೆ 18 ಗಂಟೆ ಡಿಬೇಟ್ ಮಾಡಿಬೇಕಾದ್ರೆ ಕಾಂಗ್ರೆಸ್ನವ್ರ ಕಾಲದಲ್ಲೆಲ್ಲ ಸರಿ ಇರಲಿಲ್ಲ ಅಂತ BJP ಅವ್ರು ಹೇಳ್ತಾರೆ. BJP ಅವ್ರು ನಮ್ಮನ್ನು ಸರಿ ಇಲ್ಲ ಅಂತ ಬಂದು 416 ರೂಪಾಯಿ ಇದು ಸಿಲಿಂಡರ್ 853 ರೂಪಾಯಿ ಮಾಡಿದ್ರು, 414 ಇಳಿಸಿ ತೋರಿಸಲಿ ಅಂತ ಅವರೇ ಕೇಳ್ತಾರೆ. ಆಯಿಲ್ ಬಾಂಡ್ 1.5 ಲಕ್ಷ ಕೋಟಿ ಮಾಡಿದ್ವಿ, ಒಂದೇ ಒಂದು ವರ್ಷದಲ್ಲಿ 3.25 ಲಕ್ಷ ಕೋಟಿ ಟ್ಯಾಕ್ಸೇ ವಸೂಲಿ ಮಾಡಿದ್ರಿ, ಇವರು ತೀರಿಸಬೇಕಾಗಿತ್ತು 1.5 ಲಕ್ಷ ಕೋಟಿ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಒಂದೇ ಭಾರತ್ ಟ್ರೈನ್ ಕತೆ ಏನು ಮಾಡಿದ್ರು, ಜನರಲ್ ಬಗ್ಗೆ ಸಂಖ್ಯೆನ ಕಡಿಮೆ ಮಾಡಿದ್ರು, ಒಂದೇ ಭಾರತಲ್ಲೇ ನೀವು ಪ್ರಯಾಣ ಮಾಡಿ ಜಾಸ್ತಿ 10 ಪಟ್ಟು ಬೆಲೆ ಜಾಸ್ತಿ ಇದೆ, ಇದನ್ನು ಯಾರು ಮಾಡಿದ್ರು ಅಂತ ಅವರು ಕೇಳ್ತಾರೆ. ಇದು ನೆವರ್ ಎಂಡಿಂಗ್ ಆರ್ಗ್ಯುಮೆಂಟು, ನೆವರ್ ಎಂಡಿಂಗ್ ಡಿಬೇಟ್ಸ್ ಸರ್ ಇದು. ನಾನು ಕೇಳೋದು, ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಈ ಜನ ನೋಡಿದವ್ರಿಗೆ ಇದು ಫನ್ ಥರ ಕಾಣಿಸುತ್ತಾ ಇದು, ಅಥವಾ ನಿಜವಾದ ಕಾಳಜಿ ಇರೋ ಥರ ಕಾಣಿಸುತ್ತಾ, ಅಥವಾ ಒಂದು ಬರೀ ರಾಜಕೀಯ ಮೇಲಾಟ ಅಂತ ಅನಿಸುತ್ತಾ ಇದು ಅಂತೇಳಿ? ಎಲ್ಲ ಮಾಡೋಕ್ಕೆ ಶಕ್ತಿ ಇರೋರೇ ಈ ಥರ ಸುಮ್ಮನೆ ಇದ್ದರೆ ಹೇಗೆ ಅಂತ ಜನಕ್ಕೆ ಯಾವಾಗ ಪಿಂಚ್ ಆಗುತ್ತೆ ಅವರಿಗೆ ರಿಯಲೈಸ್ ಆಗುತ್ತೆ, ರೆಸ್ಪೆಕ್ಟಿವ್ ಆಫ್ ಐ ವೋಂಟ್ ಸ್ಪೀಕ್ ಅಬೌಟ್ ದಿ ಪೊಲಿಟಿಕಲ್ ಪಾರ್ಟೀಸ್. ಬಟ್ ಏನಂದರೆ ಅವ್ರಿಗೆ ಯಾವಾಗ ನನಗೆ ಕಷ್ಟ ಆಗ್ತಾ ಇದೆ, ಒಂದು ಫ್ಯಾಮಿಲಿಗೆ ನಡ್ಸೋಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ದೇ ವಿಲ್ ಫೀಲ್ ದಿ ಪಿಂಚ್. ಈಗ ನೋಡಿ, ಯಾರಿಗಾದ್ರೂ ಒಂದು ಸ್ವಲ್ಪ ಇವಾಗ ಅವ್ರಿಗೆ ಬಸ್ ಹತ್ತಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲ ಹಿಂಗಾಯ್ತು, ಬೆಲೆ ಜಾಸ್ತಿ ಆದರೆ ನೋಡಿ ಅದು ಕೊಟ್ಟಿದ್ದಕ್ಕೆ ಇದಾಯ್ತು, ಆಟೋಮ್ಯಾಟಿಕ್ ಕನೆಕ್ಟ್ ಮಾಡ್ತಾರೆ. ಸೊ ಈ ಥರದ ನೋವು ಯಾಕಾಗತ್ತೆ ಅಂದರೆ, ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ ಅನ್ನುವಾಗ ನನ್ಗನ್ಸುತ್ತೆ ಅದರಿಂದ ಇದರಿಂದ ಅದಿರ್ಬೋದು, ಇವ್ರು ಎತ್ಸಿದ್ರಿಂದ ಅದಾಗಿರ್ಬೋದು ಅಂತ. ಸೊ ಅದಕ್ಕೆ ಓವರ್ ಆಲ್ ನಾವೇನು ಯೋಚನೆ ಮಾಡಬೇಕು ಅಂದರೆ, ವೆಲ್ಫೇರ್ ಸ್ಕೀಮ್ಸನ್ನು ಕೊಡುವಾಗ ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡದೇ ಇದ್ರೆ, ಅದು ರೀಚ್ ಆಗೋ ಥರ ಬೆನಿಫಿಷರಿಗೆ ರೀಚ್ ಆಗಿ ಓವರ್ ಆಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜನರು ಜಾಸ್ತಿ ಆಗದೆ ಇದ್ರೆ ಈ ಥರನೇ ಕಂಟಿನ್ಯೂ ಆಗ್ತಾ ಇರುತ್ತೆ.
ಮತ್ತು ಈಗ ಅಸಮಾನತೆನೂ ಜಾಸ್ತಿ ಆಗ್ತಾ ಇರುತ್ತೆ. ಇದು ಸ್ಟಾರ್ಟಿಂಗ್ ಗ್ರೋತ್ ಜಾಸ್ತಿ ಆಗುವಾಗ ಅದನ್ನು ಜಾಸ್ತಿ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಬೇಕು. ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗುವಾಗ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಇವರೆಲ್ಲ ಕುತ್ಕೊಂಡು, ನಾನು ಅವಾಗಲಿಂದನೂ ಹೇಳ್ತಿರೋದು ಅದನ್ನೇ, ಕೆಲವು ಯಾವುದು ನಮಗೆ ವೆಲ್ಫೇರ್ ಸ್ಕೀಮ್ಸ್ನ ನಾವು ಕೊಟ್ಟರೆ ನಾವು ಇದನ್ನ ಅಪೋಸ್ ಮಾಡಬಾರ್ದು. ಮೇ ಬಿ ಈಗ ನಾವು ಇವರು ಇದ್ರ ಬಗ್ಗೆ ಹೇಳ್ತಾ ಇದ್ರು, ಅನ್ನಭಾಗ್ಯ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿರುವಂಥ ಆಹಾರ ಧಾನ್ಯ ರೇಷನ್ ಕಾರ್ಡ್ ಕೊಡ್ತಿರೋ ಹೋಲ್ಡರ್ಸ್ಗೆ ಕೊಡ್ತಿರೋದು. ಸೊ ಇದನ್ನ ನಾವು ಅಪೋಸ್ ಮಾಡಲ್ಲ. ಆಯ್ತು, ಎಜುಕೇಷನ್ ಫ್ರೀ ಕೊಡ್ತೀವಾ, ಅದನ್ನ ನಾವು ಈ ಥರದ ಕೆಲವು 2-3 ಪ್ಯಾರಾಮೀಟರ್ಸ್ ಮೇಲೆ ಎಲ್ಲರೂ ಒಮ್ಮತ ಬಂದರೆ ಇನ್ನು ಮಿಕ್ಕಿದ್ ಯಾವುದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರುತ್ತೆ, ಎಲ್ಲಿ ತಪ್ಪಾಗ್ತದೆ, ಎಲ್ಲಿ ಸರಿ ಹೋಗ್ತಾ ಇದೆ. ಬಹುಶಃ ಇದನ್ನ ಇವರೆಲ್ಲರೂ ಮಾಡಕ್ ಸಾಧ್ಯ ಆದ್ರೆ ಇಂಡಿಯಾ ನಿಜವಾಗ್ಲೂ ವಿಕಸಿತ ಆಗುತ್ತೆ, ಜನರು ವಿಕಸಿತರಾಗ್ತಾರೆ. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಚಂದ್ರಶೇಖರ್, ಥ್ಯಾಂಕ್ ಯು ವಿವೇಕ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಈ ಬೆಲೆ ಏರಿಕೆ ಬರೀ ಹಾದಿ ಬೀದಿಯ ಪ್ರತಿಭಟನೆಗಳಾಗದೆ ಒಂದು ಜೆನ್ಯೂನ್ ಆಗಿ ಇದರೊಂದು ಪ್ರಯತ್ನಗಳು ನಡೀಲಿ, ಬೆಲೆ ಏರಿಕೆ ಇಳಿಸೋ ದೃಷ್ಟಿಯಿಂದ ಆ ಒಂದು ಪ್ರಯತ್ನ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.